50,000 ಲೀಡಿನಲ್ಲಿ ಗೆದ್ದು ಬರುತ್ತನೆಂದು ಕೊಂಬನ್ನು ಕಟ್ಟಿಕೊಂಡು ಗಂಟಲೆ ವಾಸನ ಬಿಗಿದ್ದರು ಅಭಿವೃದ್ಧಿ ಹರಿಕಾರ. ನಿನಗೆ ಹೇಗೆ ಗುಂಡ ಚಡದೆ ಗೊತ್ತಾ? ನಿನ್ನ ಹಿಂದೆ ಎಲ್ಲ ಲೀಡರನ್ನು ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಒಟ್ಟಿಗೆ ಆಧಾರದ ಮೇಲೆ ಕೊಂಡುಕೊಂಡು ಸರ್ದಾರನೆಂದು ದೇಶದ ಕುದುರೆಗೆ ಓಡುವ ನಿನಗೆ ಕಡಿವಾಣವನ್ನು ಹಚ್ಚಿ ನಿನಗೆ ಬರುವ ಎಲ್ಲ ಮತವನ್ನು ನನಗೆ ಹಾಕಿಸಿಕೊಂಡು ನಾನೇ 50,000 ಮತಗಳಿಂದ ಜಯ ಸಾಧಿಸಿಬಿಟ್ಟೆ. ಈಗ ಈ ಪ್ರತಾಪ್ ಗೌಡ ಈ ತಾಲೂಕಿನ MLA ಅಷ್ಟೇ ಅಲ್ಲ, ಈ ಜಿಲ್ಲೆಗೆ ಮಂತ್ರಿ. ಇನ್ನು ಮುಂದೆ ಪ್ರಾರಂಭ ಈ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡನ ರಾಜಕೀಯದ ಚದುರಂಗದಾಟ. ರೈತರಿಗೆ ಗೋಳಾಟ ಹಚ್ಚುವುದಕ್ಕೆ ರೈತರೇನಾದರೂ ನನಗೆ ಹೋಟು ಹಚ್ಚಿದ್ದಾರೆ. ದುಡ್ಡು ಕೊಟ್ಟಿದ್ದೇನೆ, ದುಡ್ಡು ಕೊಟ್ಟ ದುಡ್ಡಿನಿಂದ ನಾಯಿಯಂತೆ ತೊಲು ಸುರಿಸಿ ಬಾಲ ಸುಟ್ಟ ಬೈಕಿನಂತೆ ನನಗೆ ಹೋಟ ಹಚ್ಚಿದ್ದಾರೆ. ಅಂದಾಗ ಈ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡ ಯಾರ ಹಂಗಿನಲ್ಲೂ ಬದುಕಿಲ್ಲ. ಒಬ್ಬೊಬ್ರ ಕೈಯಾಗ ಒಂದೊಂದು ಕ್ವಾರ್ಟರ್ ಕೊಟ್ಟು ಪಕ್ಕದಾಗ ಇಟ್ಟು ಹತ್ತು ಬಿರಿಯಾನಿ ಒಟ್ಟು ಗುದ್ದಿಸ್ಕೊಂಡ್ಬಿಟ್ರಿ ಅದ್ರಿ ಅಪ್ಪ. ಹಾಕಿರ ಕೊಡ್ತೀರಿ ಅಲ್ಲಿ ಸಂಘದ ತಾಯಿಗೆ ಬರೋದು. ಇದು ಕಲಿಯುಗ. ತಿನ್ನುವುದಕ್ಕೆ ಕಂಡ, ಕುಡಿಯುವುದಕ್ಕೆ ಹೆಂಡ. ಸ್ವಲ್ಪ ಕೈಯಲ್ಲಿ ಕಾಸು ಕೊಟ್ಟರೆ ಸಾಕು, ಹೆಂಡತಿಯರನ್ನು ತಲೆ ಹಿಡಿದುಕೊಂಡು ಬದುಕುವ ಬಣ್ಣ ನನ್ನ ಮಕ್ಕಳು ಹುಟ್ಟಿರುವಾಗ ಅದನ್ನೇ ಬಂಡವಾಳ ಮಾಡಿಕೊಂಡು ನಮ್ಮಂತ ಶ್ರೀಮಂತರ ಬದುಕಿನ ತಪ್ಪೇನಿದೆ? ಯಾರನ್ನು ಕೇಳಿ ನಮ್ಮ ಮನೆ ಒಳಗೆ ಬಂದು ಒಪ್ಪಿಗೆ ಪಡ್ಕೊಂಡು ಬಂದಿರ್ತಾವೆ. ಯಾಕೆ ಗೌಡ್ರಿ, ಜಿಲ್ಲಾ ಸಚಿವರಾದ ನೀವು ನಿಮ್ಮ ಮನೆಗೆ ಬರುವುದು ನಮ್ಮ ಹತ್ರ ತಪ್ಪು ಅನ್ಸಲ್ರಿ? ತಪ್ಪು ಏನು? ಬರಬೇಕು ಶಿವರಾಮ್. ನಿಮ್ಮಂತ ಜನ ಸಾಮಾನ್ಯರ ಬೆಂಬಲದಿಂದಲವೇ ನಾನು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದು. ಶಿವರಾಮ್ ಇರಲಿ, ಬಂದ ವಿಷಯ ಏನಿಲ್ಲ ಸಾಬ್ರೆ, ಈ ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ.
ಒಂದು ತುತ್ತು ಅನ್ನಕ್ಕೆ ಗತಿ ಇಲ್ಲದಂಗೆ ಆಗುತ್ತೆ ಸಾಬ್ರೆ. ಆಕೆ ಮುಖ್ಯಮಂತ್ರಿಗೆ ಭೇಟಿಯಾಗಿ ಗಮನಕ್ಕೆ ತರುತ್ತಾರೆ ಅಂತೇಳಿ ಕೇಳಕ್ಕೆ ಬೇಕಷ್ಟೇ. ಇದು ನನ್ನ ಜಿಲ್ಲೆ, ನನ್ನ ಜಿಲ್ಲೆಯ ಜನರ ಕಷ್ಟ ಏನು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಇದಕ್ಕಿಂತ ಮುಂಚೆ ಈ ವಿಷಯದ ಬಗ್ಗೆ ನಾನು ಮುಖ್ಯಮಂತ್ರಿಗಳೊಡನೆ ಚರ್ಚೆ ಮಾಡಿದ್ದೇನೆ. ಹೌದಾ? ತುಂಬಾ ಸಂತೋಷ ಆಗಿತ್ತು ಸಾಹೇಬ್ರಿ. ಮುಖ್ಯಮಂತ್ರಿ ನಮ್ಮ ಜಿಲ್ಲೆಗೆ ಪರಿಹಾರ ಕೊಡುವಕ್ಕೆ ಒಪ್ಪಿಕೊಂಡರ? ಇಲ್ಲ ಶಿವರಾಮ್, ಇಲ್ಲ. ಸರ್ಕಾರದಲ್ಲಿ ದುಡ್ಡಿಲ್ಲ, ಯಾವ ಜಿಲ್ಲೆಗೂ ಪರಿಹಾರ ಕೊಡುವುದಕ್ಕೆ ಆಗುವುದಿಲ್ಲ ಎಂದರು. ಹೌದಾ? ಹೇಗೆ ಸಾಧ್ಯ ಸಾಹೇಬರದು? ಮುಖ್ಯಮಂತ್ರಿ ಈ ರೀತಿ ಒಂದು ಮಾತನಾಡುದಿಲ್ಲ ಸಾಹೇಬ್ರೆ, ಮಾತನಾಡುವುದಿಲ್ಲ. ಮುಖ್ಯಮಂತ್ರಿಗಳಿಗೂ ಮಾತನಾಡದೆ ನಮ್ಮಣ್ಣನೇ ಇದೇ ರೀತಿ ಮಾತನಾಡಿದನ್ನು ಬಗಳಿದೆಯಾ ಕತೆ? ನಿಮಗೆ ಬೇಕಾದಾಗೆಲ್ಲ ಹಣ ಕೊಡಲು ಆ ಮುಖ್ಯಮಂತ್ರಿಗಳೇನು ನಿಮ್ಮ ಅಪ್ಪನ? ಏಕಚೇರಿಗಳನ್ನು ಹರಿದುಕೊಳ್ಳುತ್ತಿರುವೆ. ನಿಮ್ಮ ಸ್ವಾರ್ಥಕ್ಕಾಗಿ ಹಲವಾರು ಬಜೆಟ್ ಅನ್ನು ಮಂಡಿಸಿ ನೂರಾರು ಭಾಗ್ಯಗಳನ್ನು ನೀಡಿರುವ ಭಾಗ್ಯ ವಿಧಾನವರು ಅವರ ಹೆಸರಿಗೆ ವಾಸೆ ಪಡೆಯಬೇಡ. ಯಾಕಲೇ ಮಗನ ಕೈಯಾಗಿನ ಸೊಕ್ಕು ಜಾಸ್ತಿಯಾಗಿದೆಯಾ? ನರ ತೆಗೆಸಿಬಿಟ್ಟನು. ಯಾರ ಮನೆಗೆ ಬಂದಿದ್ದಿ, ಯಾರ ಎದುರು ನಿಂತಿದ್ದಿ, ಯಾರಿಗೆ ಹೆಂಗ ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಕಟ್ಟಿ ಮಗನ. ಒಳಗಾಸಿ ಕುಂಬಿಸಿದ್ನಂದ್ರ ಕೂರಾಟ ಕಂಡಿರ್ಬೋದು. ಹಾಗ ಮಾಡ್ತೇನೆ ಮಗನ. ಅದು ನಿಮ್ಮ ಅಪ್ಪನೆಂದಲೂ ಸಾಧ್ಯವಿಲ್ಲ ಪ್ರತಾಪಗೌಡ. ನಾನು ರೈತನ ಮಗ ಅದೀನಿ. ನಿಮ್ಮಂತ ರಾಜಕೀಯ ವ್ಯಕ್ತಿಗಳ ಒಂದು ಕೈ ನನ್ನ ಕೈ ಮುಟ್ಟಿದರೆ ನೂರಾರು ರೈತರ ಕೈ ನಿಮ್ಮ ಮುಟ್ಟಿ ಈ ನಿಮ್ಮ ಸರ್ಕಾರವನ್ನು ಕೂಡ ಸಮತಕ್ಕೆ ತೆಗೆಯುತ್ತಾರೆ. ನೀವು ಸರ್ ಮಾತಾಡೋಣ. ಭಾರತ ಪುಡಿ ಜೋಳದ ರೊಟ್ಟಿಗೆಂದು ಬೆಳೆದ ದೊಡ್ಡ ಹುಲಿಯಾಗಿವೆ. ನನ್ನ ಮಂದೆ ಹೊಡೆದಕ್ಕೆ ರಾಜಕೀಯದಿಂದ ನಿವೃತ್ತಿ ಹೊಂದಿದೆ. ಒಳ್ಳೆಯ ಮಾತಿನಿಂದ ಬಡವರಿಗೆ ಕೊಡು ಪರಿಹಾರನಿದೆ. ಯಾರನಿದೆ? ಕಾಳಿಂಗ, ಕಂಡವರಿಗೆಲ್ಲ ಪರಿಹಾರ ನಿಧಿ ಕೊಡಲು ಸರ್ಕಾರವೇನು ದುಡ್ಡು ಕಳೆಯುವ ಬೆಳೆದಂತಿಲ್ಲ. ಯಾವಾಗ ಯಾರಿಗೆ ಪರಿಹಾರ ನಿಧಿ ಕೊಡಬೇಕೆನ್ನುವುದು ನಮಗೆ ಚೆನ್ನಾಗಿ ಗೊತ್ತು. ನೋಡು ಸ್ವಾಮಿ, ನನ್ನ ತಮ್ಮಗಳು ಈ ರೀತಿ ಮಾತನಾಡಿದ್ರೆ ನೀವು ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಜನರು ಕಷ್ಟದಲ್ಲಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಒಂದು ತುತ್ತು ಹೊಟ್ಟಾಗ ಗತಿಲ್ಲದಂತಾಗಿದೆ ಸ್ವಾಮಿ, ಗತಿಲ್ಲದಂತಾಗಿದೆ. ಮೋದವನ್ನು ತಳದೇ ಮೇಲವನ್ನು ಹಾಕೊಂಡು ಸಾಯುತ್ತಿದ್ದಾರೆ. ದಯವಿಟ್ಟು ದಳಾಲವನ್ನು ನಿಲ್ಲಿಸಿ, ದಯವಿಟ್ಟು ಸಹ ನಿಲ್ಲಿಸಿ ನಿಮ್ಮ ಕಾಲಿಂದ ಬೇಡಿಕೊಳ್ಳುತ್ತೇವೆ. ನನ್ನ ಮನೆ ಬಡವ, ಇದುವರೆಗೂ ನಿನ್ನ ತಮ್ಮ ನಾನೊಬ್ಬ ಈ ಜಿಲ್ಲೆಗೆ ಮಂತ್ರಿ ಎನ್ನುವುದನ್ನು ಮರೆತು ಬಾಯಿಗೆ ಬಂದಂತೆ ಪಗಲಿದರು. ಕೂಲಿ ಬಸವಣ್ಣನಂತೆ ಸುಮ್ಮನೆ ನಿಂತು ಈಗ ಸಹಾಯ ಮಾಡು ಎಂದು ಕೇಳುವೆಯ ತೆರುಕ? ಪ್ರಚಂಡ ಗಂಡ ಬರುಣ ಕಾಳಿಂಗ ಸರ್ಪದಂತೆ ಅಣ್ಣನಿಗೆ ತಂಡಿಗೆ ಒಳಗೆ ನಿಂತಿದ್ದ ಈ ಕಾಳಿಂಗನ ಅಣ್ಣನನ್ನು ವಧೆಯ ಮಗನೇ. ನನ್ನನ್ನು ಯಾವ ಕಾಲಿನಿಂದ ವಧೆಯೋ ಆ ಕಾಲು ನಿನ್ನ ಹತ್ತಿರ ಇರಬಾರದು. ಮಗನ ಪ್ರತಾಪಗೌಡ, ಅವರು ದೊಡ್ಡವರಪ್ಪ. ನಮ್ಮ ಬಡವರಿಗೂ ಸಾಲವನ್ನು ಕೊಟ್ಟು ಪಿತರಪ್ಪ. ಅವರ ಮ್ಯಾಗ ಕೈ ಮಾಡಿ ನಿನ್ನ ಅನ್ನ ನನಗೆ ತಪ್ಪ. ದಯವಿಟ್ಟು ಅಣ್ಣ 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 ಬೇಡಪ್ಪ. ಅವರು ದೊಡ್ಡವರು. ನಿನ್ನ ಸಿಟ್ಟನ್ನು ಶಾಂತಿ ಮಾಡಿಕೊಳ್ಳಪ್ಪ. ನಮ್ಮಂತ ಬಡವರಿಗೆ ಸಾಲವನ್ನು ಕೊಟ್ಟು ಜೀತದಾಳಿ
ದುಡಿಸಿಕೊಳ್ಳೋರಪ್ಪ. ಒದಿದ್ರಲ್ಲಿ ಒದಿಲು ಬಿಡಪ್ಪ ನಮ್ಮಂತ ಬಡವರಿಗೆ. ಬಾತಮ್ಮ ಹೋಗುವಣ. ಅಣ್ಣ ನೀನಿಟ್ಟ ಆನೆಯನ್ನ ತೆಗೆದು ಹಾಕಿ ನೋಡೋಣ. ಈ ಪ್ರತಾಪಗೌಡರ ರುಂಡವನ್ನ ತೆಗೆದು ನಿನ್ನ ಪಾದದ ಮೇಲೆ ಇಡದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಬೇಗನೆ ತೆಗೆದು ಹಾಕೋಣ ನೀನಿಟ್ಟ ಆನೆಯನ್ನ. ಬೇಡ ಕಳಿಂಗ ಬೇಡ. ನಿನ್ನ ಧೈರ್ಯ, ನಿನ್ನ ಪೌರುಷ, ನಿನ್ನ ಶಕ್ತಿ ಎಂಬುದು ನಿನ್ನ ಅಣ್ಣನಿಗೆ ಗೊತ್ತಿಲ್ಲೇನಪ್ಪ. ಮರಳಿ ಈ ನಿನ್ನ ಅಣ್ಣನ ಮಾತುಗಳ ಬೆಲೆವನ್ನು ಕೊಟ್ಟಿದ್ದರೆ ಸುಮ್ಮನೆ ಬಾ, ಇಲ್ಲವಾದರೆ ನಿನ್ನ ಇಷ್ಟಪ್ಪ. ಅಣ್ಣ ಕಂಡಂತೆ ಕುರಿ ಹಾಲು ಕುಡಿಸಿ ನನ್ನ ತಮ್ಮ ಯಾರಿಗೂ ಬಗ್ಗಬಾರದೆಂದು ಕೇಜಿ ಗಂಟಲ ಎಣ್ಣೆಯನ್ನ ತಿಳಿಸಿ ಕ್ರಾಂತವೀರ ಸಂಗೊಳ್ಳಿ ರಾಯಣ್ಣನಂತೆ ಶಕ್ತಿಶಾಲಿಯಾಗಿ ಮೆರೆಯಲಿ ಎಂಬ ನೀನು ಈ ಸಣ್ಣ ನನ್ನ ಮಕ್ಕಳ ಎದುರಿಗೆ ಹೇಳಿ ಎಂದೆಲ್ಲ ಹಾಗೆ ಬಿಡಿಯಲ್ಲ. ಕಾಳಿಂಗ ನಿನಗೆ ಗೊತ್ತಾಗುದು ಮಾತಾಡಲ್ಲಪ್ಪ, ಸುಮ್ಮನೆ ಬಾ ಹೋಗುನು. ಕಾಳಿಂಗ तुम्हारा धमकी हमारा सामने है नहीं चलेगा. नड़िया ना होಗೋಣ. ನೋಡ್ರೆ ಎಲ್ಲೇ ನಿಮ್ದು ಹಾರಿತ್ತು ಅಂತ ಮಾಡಿದ್ದೆ ನಾನು. ಏ ದೊಡ್ಡಿ ಮಗನೇ ಏನೇದು ಅದರಿ ನಿಮ್ಮ ರೋಂಡ ಬಲಿ ತುಳಿದ್ರಿ ಅಂದ್ರ ಬಹಳ ಅಗದು ನೋಡ್ರಿ. ನಿಮ್ಮ ತಾಯಿ ಒಟ್ಟು ತಣ್ಣಗಾಯ್ತು ನೋಡ್ರಿ ಅಪ್ಪ. ಆ ಮಗ ತಾಯಿಗ ಸಣ್ಣ ಮಗ ಅಲ್ರಿ ಅಪ್ಪ. ಅವ ಕೈ ಎತ್ತಿಂದಂದ್ರ ಅವನು ಕೈಲಾಸನ ನೋಡ್ರಿ ಅಪ್ಪ. ನನ್ನ ಮಗನೇ ನಿನಗೆ ವಯಸ್ಸಾದಷ್ಟು ಗೊತ್ತಿಲ್ಲ. ನಾನು ಎಲೆಕ್ಷನ್ ಅಲ್ಲಿ ಎಷ್ಟು ಕೋಟಿ ದುಡ್ಡು ಖರ್ಚು ಮಾಡಿದ್ದೇನೆ ಗೊತ್ತಾ? 100 ಕೋಟಿ. 100 ಕೋಟಿಯನ್ನು ಹಾಳು ಮಾಡಿ ಗೆದ್ದು ಬಂದು ಈ ಬಡ ಬಾಯಿಗಳ ಸೇವಕನಾಗಬೇಕೆ? ನೋ ನೆವರ್. ಬಂಡವಾಳ ಹಾಕಿನಿ, ಬಡ್ಡಿ ಸಮೇತ ಬಂಡವಾಳ ವಸೂಲಿ ಮಾಡುತ್ತೇನೆ. ಈ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡನ ರಾಜಕೀಯದ ಅಸ್ತ್ರ. ಇನ್ನು ಮುಂದಿನ 5 ವರ್ಷದಲ್ಲಿ ಸಾವಿರಾರು ಕೋಟಿ ಉಳಿಯ ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡ. ನೀನೇನು ಚಿಂತೆ ಮಾಡಬೇಡ. ಆ ಕಾಳಿಂಗನನ್ನು ನಾನು ರುಂಡ ತೆಗೆಯುತ್ತೇನೆ. ನಡಿಯನ್ನ ಹೋಗೋಣ. ಬೇಡ ಸರ್, ನಾವು ಏನೇ ಮಾಡಿದರೂ ಅವರು ನಮ್ಮ ಹೆಸರಿಗೆ ಕಳಂಕ ತರುವಂತದ್ದು. ಆ ಕಾಳಿಂಗನ ಲೆಕ್ಕವನ್ನು ಚುಕ್ತ ಮಾಡುವುದಕ್ಕೆ ನಾನೊಂದು ಗ್ಯಾಂಗ್ ರೆಡಿ ಮಾಡುತ್ತೇನೆ. ಬಾ, ಹೋಗೋಣ. ಅಯ್ಯಪ್ಪ, ಓಡಿ ಬಂದ. ಅಲ್ಲೇ ನೋಡಲ್ಲಿ ಸುತ್ತಮುತ್ತಲಿನ ಜನ ನಿಮ್ಮನ್ನು ಹೇಗೆ ನೋಡುತ್ತಿದ್ದಾರೆ? ನೋಡಲಿ ಬಿಡು ಮೋಹನ್, ನಮ್ಮ ಜೋಡಿನ ಕೊಟ್ಟವರಿಗೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಅಲ್ಲ ಮೀರಾ, ತಂದೆ ತಾಯಿಯಿಂದ ನಿನ್ನನ್ನು ನನ್ನ ಜೋಡಿಗೆ ಕರೆದುಕೊಂಡು ತಿರುಗಿ ನೀರಿನ ಬಳಿಕ ಮಧ್ಯದಲ್ಲೇ ಕೈ ಬಿಡ್ತಾನೆ ಅನ್ನೋ ಮಾನವರಿಗೆ. ಹಾಗಾದ್ರೆ ಅವರ ಅನುಮಾನವನ್ನು ನಿಜ ಮಾಡ್ತೀರಾ? ಅದು ಹೇಗೆ ಸಾಧ್ಯ ಮೀರಾ? ಆ ಜನರ ತಪ್ಪು ಭಾವನೆಗೆ ಬಸಿ ಬಡಿದು ನನ್ನ ಉಸಿರಾದ ನಿನ್ನ ಹೆಸರು ಬರೆದು ಖುಷಿಯಾಗಿ ತಾಳಿ ಕಟ್ಟಿ ಶಾಶ್ವತವಾಗಿ ಮಾಡಿಕೊಳ್ಳುವ ನನ್ನ ಸತಿಯನ್ನಾಗಿ. ನೀವ್ ಹೇಳುವ ಮಾತು ನಿಜನಾ? ಯಾಕೆ ಮೀರಾ ಆ ಜನಕ್ಕೆ ನೀನೊಬ್ಬ ಅನುಮಾನ ಬರ್ತಿರುವೆಯ? ಹಾಗಲ್ಲ ಮೋಹನ್, ಕಾಲೇಜಲ್ಲಿ ಎಷ್ಟು ಹುಡುಗಿಯರು 10 ಹುಡುಗಿಯರು ನಿಮ್ಮನ್ನು ಪ್ರೀತಿಸಿಕೊಳ್ಳಲು ಮುಂದಾದ್ರೆ ಅವನ್ನೆಲ್ಲರೂ ತಿರಸ್ಕರಿಸಿ ನನ್ನ ಮನಸ್ಸಿನಿಂದ ಬಂದ ರಸಿಕರು. ನೀನೇನು ಕಡಿಮೆ ನಾಮೇನ ಹುಣ್ಣಿಮೆಯ ಬೆಳದಿಂಗಳಂತೆ ಪ್ರಕೃತಿ ನಾಚುವಂತೆ ಸೌಂದರ್ಯವನ್ನು ತುಳಿದು ಬಂದ ಅಪ್ಸರೆ ನೀನು. ನಿನ್ನ ಚಳುಕಿಗೆ ಮೆಚ್ಚಿ ಚೈನೀಸ್ ಚಂದ್ರನಿಗೆ ಎಲ್ಲವೂ ಲೆಟರ್ ಕೊಟ್ಟರು. ಅವರಿಗೆಲ್ಲ ಬಹಿಷ್ಕಾರ ಹಾಕಿ ನಿನ್ನ ಹೆಸರು ಕಾಲೇಜ್ ಬೋರ್ಡ್ ಮೇಲೆ ಬರೆದು ಅಲೆಬಿ ಮೋಹನ್ ಅಂತ ಪ್ರೀತಿಯಿಂದ ಕೂಗಿ ರಚಿಸಿದರೆ ಆಮೇಲೆ ನೀನು. ಹೌದು ಮೋಹನ್,
ನಿಮ್ಮನ್ನು ಒಂದಿನ ನೋಡದೆ ಹೋದ್ರೆ ಏನು ಕಳ್ಕೊಂಡಾಗ ಎಂದು ನನಗೆ. ಜಮೀರ, ಈ ಪ್ರೀತಿಗಿರುವ ಗದ್ದೆ ಅಂತದ್ದು. ನೀನೆಲ್ಲ ಹುಟ್ಟಿ ನಾನೆಲ್ಲ ಬೆಳೆದು ಕಾಲೇಜಿನ ಕೂಡಿ ಕಲಿಯುವಾಗ ನಿನ್ನ ಮನಸ್ಸು ಒಂದಾಗಿ ಬಿಡಿಸಿದನಂತಾಗಿದೆ ಸೇತು ಪ್ರೇಮದ ಗಂಟು. ನಮ್ಮ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದರಗಳನ್ನು ಧರಿಸಿ ನಿನ್ನ ಕೈ ಹಿಡಿದು ನಿನ್ನ ಮನದರ್ಶನಾಗುವೆ. ಮೋಹನ್, ನನಗೀಗ ಎಷ್ಟು ಸಂತೋಷವಾಗುತ್ತೆ ಗೊತ್ತಾ? ಆ ಬೀದಿ ಪೊಲೀಸ್ ಕವಿಗಳು ಮುತ್ತು ಕೊಡುವ ಅವಕಾಶ ಬರದೇ ಇರಬಹುದು, ಆದರೆ ಅವರ ಮನಮನೆಗೆ ಸುಳ್ಳು ಮಾಡಿ ನಾಲಿಗೆ ಮುತ್ತು ಕೊಟ್ಟು ಬಿಗಿದಾಗಿ ಅಪ್ಪಿ ಹಾಡಿ ಕುಣಿಯುತ್ತೇನೆ. ಐ ಲವ್ ಯು ಮೋಹನ್, ಐ ಲವ್. ಹತ್ತಾರು ನಡೆಸುತ್ತಿದೆ. ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಭೂಮಿ ಮನೆಗಳು ಹೊಂದಿ ಹಾಲು ಮತದಲ್ಲಿ ಎಂಬ ನಾಟಕದಿಂದ ದಾಖಲೆ ಹೊಂದಿರುವ ಮಹಾನ್ ಕಲಾವಿದ ನಮ್ಮ ಬಿಬಿಎಸ್ ಪೊಲೀಸ್ ಕವಿಗಳು. ಅವರ ವಿರುದ್ಧ ನನಗೆ ಮುತ್ತು ಕೊಟ್ಟೆಯಲ್ಲ, ಮುಂದಿನ ಬರವಣಿಗೆಯಲ್ಲಿ ನನ್ನ ನಿನ್ನ ಪ್ರೇಮ ಅಗಲಿಸುತ್ತೆ ಬರೆದರೆ ಮೋಹನ್, ಅವರು ಕೂಡ ನಮ್ಮ ವಯಸ್ಸನ್ನು ದಾಟಿ ಬಂದವರು. ಪ್ರೇಮಿಗಳ ಮನಸ್ಸಿನ ವೇದನೆಯಂತ ಅವರವರಿಗೆ ಗೊತ್ತಿರುತ್ತೆ. ಬನ್ನಿ ಹೋಗೋಣ. ಬಿಜಾಪುರದಾನೆ ಇಲ್ಲಿ ಯಾಕೆ
ಪ್ರತಾಪ್ ಲೇ ಮಗನೇ ಪ್ರತಾಪ್ ಈಗ ಜಿಲ್ಲೆಯ ಮಂತ್ರಿಯಾಗಿ ಬಡ ರೈತರಿಗೆ ಪರಿಹಾರ ಕೊಡುವುದನ್ನು ಬಿಟ್ಟು ರೈತರಿಗೆ ಹಣದ ಆಸೆಯನ್ನು ಹಚ್ಚ ರೈತನಿಂದ ಹೊಡೆಯಬೇಕೆಂದ್ರು ಆಸೆ ಹೇಳಿ ಎಕರೆ ಆಸ್ತಿಯನ್ನು ನಿನ್ನ ಕಬ್ಜದಲ್ಲಿ ಮಾಡಿಕೊಂಡು ಯಾವುದೋ ಒಂದು ಕಾರ್ಖಾನೆಯನ್ನು ಕಟ್ಟಬೇಕೆಂದು ಬ್ರಿಟಿಷ್ ನಾಯಿಗಳಿಗೆ ಮಾರಾಟ ಮಾಡಲು ಹೊಂಟಿವೆಯಲ್ಲ? ನೀನಂತ ಕಥನ ನಮಗೆ ಇರಬಹುದು. ಪ್ರತಾಪಗೌಡ, ನಿನ್ನನ್ನು ಹಾಗೆ ಸುಮ್ಮನೆ ಬಿಟ್ಟರೆ ಇಡೀ ನಮ್ಮ ರಾಜ್ಯವನ್ನೇ ಮಾರುವ ಮಂಗನನ ಮಗ ನೀನು. ಪ್ರತಾಪಗೌಡ, ಅವ ನಿನ್ನ ಸಂಪತ್ತಿನ ಸವಾಲನ್ನು ಹಾಗೆ ನಿನ್ನನ್ನು ಸರ್ವನಾಶ ಮಾಡುವ. ವಾಕಳಿಂಗ, ದಿನಕ್ಕೆ 10 ಸಾರಿ ಎದುರು ನನ್ನನ್ನು ಭೇಟಿಯಾಗಿ ಮಾತನಾಡಿಸುವ ನೀನು ಇವತ್ತಿಗೆ 1 ತಿಂಗಳಾಯಿತು, ನನ್ನ ಭೇಟಿನೇ ಇಲ್ಲ. ಯಾಕೆ ಈ ನಿನ್ನ ಗೆಲುವಿನಿಂದ ಏನಾದರೂ ನನಗೆ ಮನಸ್ತಪವಾಗಿದೆ ಏನು? ಹಾಗೇನಿಲ್ಲ ವಿರಾಟ್. ಈ ಸುಗ್ಗಿಯ ಕಾಲದಲ್ಲಿ ಹೊಲದಲ್ಲಿ ಕೆಲಸ ಬಂದ ಕಾರಣ ನನ್ನ ನಿನ್ನ ಭೇಟಿಗೆ ಸ್ವಲ್ಪ ವಿಳಂಬವಾಗಿದೆ. ಹೌದು ಕಾಳಿಂಗ, ಮಳೆಗಾಲ ಬಂದಿದೆ ಎಂದರೆ ಸಾಕು ರೈತನಿಗೆ ಸುಗ್ಗಿಯೋ ಸುಗ್ಗಿ. ರೈತ ಬೆಳೆದ ಬೇಗನೆ ಎದ್ದು ಬಸವಣ್ಣನಿಗೆ ಕಾಲನ್ನು ತಿಳಿಸಿ ಎತ್ತಿನ ಬಂಡಿಯನ್ನು ಹೂಡಿಕೊಂಡು ಹೋಗಿ ಹೊಲದಲ್ಲೇ ಇದ್ದು ಕತ್ತಲಾಗುವವರೆಗೂ ಭೂಮಿ ತಾಯಿಯಲ್ಲಿ ದುಡಿದು ಬರುವುದೆಂದರೆ ರೈತನಿಗೆ ಸಂತೋಷವೇ ಸಂತೋಷ. ನಿಜ ವಿರಾಟ್. ರೈತ ಕೈ ಕೆಸರಾದರೆ ಬಾಯಿ ಮೊಸರೆನ್ನುವಂತೆ ರೈತ ಭೂಮಿ ತಾಯಿಯಲ್ಲಿ ದುಡಿದು ದುಡಿದು ಸವಿದು ಸಣ್ಣಾದರೂ ಭೂಮಿಯೇ ನನ್ನ ತಾಯಿಯನ್ನು ಮಕ್ಕಳಂತೆ ಕೆಲಸ ಮಾಡಿ ಸಾವಿರಾರು ಜನರಿಗೆ ಅನ್ನ ಹಾಕುವ ರೈತ ಈ ಜಗತ್ತಿನ ದೊರೆ. ಆದರೆ ಅಂತಹ ದೊರೆಯನ್ನು ಲೆಕ್ಕಿಸದೆ ಇಂದಿನ ರಾಜಕಾರಣಿಗಳು ರೈತರ ಭೂಮಿಯನ್ನೇ ಕಬಳಿಸಿ ನಾವೇ ದೊಡ್ಡವರೆಂದು ಮೆರೆಯುತ್ತಿದ್ದಾರೆ. ಕಾಳಿಂಗ, ದೊಡ್ಡವನೆಂದು ಮೆರೆಯುವ ಮೂರು ದುಷ್ಟ ಪ್ರತಾಪಗೌಡನನ್ನು ಅವನು ಹಣದ ಆಸೆಯನ್ನು ಹಚ್ಚಿ ರೈತರಿಂದ ಹೊಡೆಯಬೇಕೆಂದ್ರೆ ಆಸ್ತಿಯಲ್ಲಿ ಯಾಗವನ್ನು ಸಿಗದಂತೆ ಮಾಡಬೇಕು. ಎಲ್ಲ ರೈತರಿಗೂ ನಾವು ತಿಳಿಯೋಣ. ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡುವುದಿಲ್ಲ ಎಂದು ಆಟ ಹಿಡಿಯಬೇಕು. ಯಾರು ಹಿಡಿಯಬೇಕು ವಿರಾಟ್ ಹಠ? ಜಗಕ್ಕಾಗಿ ದುಡ್ಡು ಇಸಿದುಕೊಂಡ ಹೆಂಡರು ಮಕ್ಕಳನ್ನು ನಡುಮಧ್ಯದಲ್ಲೇ ಕೈಬಿಟ್ಟು ಸ್ಮಶಾನ ಸೇರುವ ಬಂದ ನನ್ನ ಮಕ್ಕಳು ಹುಟ್ಟಿದ್ದಾರೆ ಈ ಜಗದಲ್ಲಿ. ಅವರಿಗೇನು ಗೊತ್ತು ಎಂತ ತಾಯಿಯನ್ನ ಮಾರುವುದು ಒಂದೇ, ಈ ಭೂಮಿ ತಾಯಿಯನ್ನ ಮಾರುವುದು ಒಂದೇ ಅಂತ. ಕಾಳಿಂಗ, ಭೂಮಿಯ ಬೆಲೆ ಅವರಿಗೇನು ಗೊತ್ತು? ಆ ಪ್ರತಾಪಗೌಡರಿಂದ ದುಷ್ಟ ರಾಜಕಾರಣಿಗಳು ಅವರಿಗೆ ಹಣದ ಆಸೆಯನ್ನು ಹಚ್ಚಿದ್ದಾರೆ. ಎಲ್ಲ ರೈತರಿಗೂ ನಾವು ತಿಳಿಯೋಣ. ಒಂದಿಂಚು ಚಾಟೆ ಕೊಡದಂತೆ ನಾವು ನೋಡಿಕೊಳ್ಳಬೇಕು. ಅದು ಹೇಗೆ ಸಾಧ್ಯ ವಿರಾಟ್? ನಮ್ಮ ಆಸ್ತಿಯನ್ನು ನಾವು ಮಾರಾಟ ಮಾಡುತ್ತೇವೆಂದರೆ
ಎನ್ನುವರಿಗೆ ಹೇಳುವುದಾದರೆ ಹೇಗೆ? ಈಗಾಗಲೇ ಆ ಪ್ರತಾಪ್ ಗೌಡ ಜಮ ಒಂದಿಷ್ಟು ರೈತರಿಗೆ ಹಣದ ಆಸೆ ಹಚ್ಚಿ ಬಿಟ್ಟಿದ್ದಾನೆ. ಅಂದಾಗ ಅಂತ ರೈತರು ನಮ್ಮ ಮಾತು ಕೇಳುವರೇ? ಕೇಳುತ್ತಾರೆ ಕಳಿಂಗ. ಕೇಳುತ್ತಾರೆ. ಒಂದು ವೇಳೆ ಪ್ರತಾಪನ ಮಾತಿಗೆ ಮರಳಾಗದಿದ್ದರು ಅಂತವರ ಎದುರಿಗೆ ಅವರ ಹೆಣ್ಣರು ಮಕ್ಕಳನ್ನು ಎತ್ತು ನಿಲ್ಲಿಸೋಣ. ಯಾವುದೇ ಕಾರಣಕ್ಕೂ ಭೂಮಿಯನ್ನು ಕೊಡುವುದಿല്ലെಂದು ಹೋರಾಟ ಮಾಡೋಣ. ಕರೆಕ್ಟ್ ವಿರಾಟ್, ಕರೆಕ್ಟ್. ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಹಿಂದಿನ ಹಿರಿಯರು ತಮ್ಮ ಆಸ್ತಿಯನ್ನು ಉಳಿಸಿ ಹೋಗಿದ್ದಾರೆ. ಅಂತ ಆಸ್ತಿ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಬಾರದು. ತಿಳಿಸಿ ಹೇಳಿದವರಿಗೆ ತಿಳಿ ಹೇಳಿ, ಕಷ್ಟದಲ್ಲಿದ್ದವರಿಗೆ ಹಣದ ಸಹಾಯ ಮಾಡೋಣ. ಆ ಪ್ರತಾಪ್ ಗೌಡನಿಗೆ ತೊಡೆ ತಟ್ಟಿ ನಿಲ್ಲೋಣ. ಬಾ ಹೋಗೋಣ. ರೈತನ ಬೆಲೆ ಆ ಪ್ರತಾಪ್ ಗೌಡನಿಗೆ ಗೊತ್ತು. ಬರುಳ ಮಗನ ಗೌಡ, ನಿನ್ನ ಪ್ರಾಣವನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಲು ಸಿದ್ಧವಾಗಿ ಬರುತ್ತಿದ್ದಾವೆ ಈ ಜೋಡಿ ಹುಲಿಗಳು. ಸೂರ್ಯಚಂದ್ರರೇ ನಿನ್ನ ಕನಸುಗಳು ಗಿರಿ ಸಂಘವೇ ನಿನ್ನ ಅಂಗವೋ. ಸಮೇತನ ಕೆಳಗಡೆ ಸುನಾಮಿ ಸುಂಟ್ರು ಗಾಳಿ ಯಾವಾಗಲೂ ಒಂದ್ಸಲ ಬರ್ತದೆ. ಅದು ಬಂದು ಹೋದ್ರೆ ಒಂದು ಹವಾಯುತ್ತೆ. ಈ ವಿರಾಟ್ ಬಂದ್ಮೇಲೆ ಅದ್ರದ್ದೊಂದು ಗೊತ್ತಿರುತ್ತೆ. ಶತ್ರುಘ್ನ